ನಾನು ಮಾಡ್ತೀನಿ ಅಂತ ಶುರು ಬಂದಲ್ಲ ನಾನು, ಅದು ಏಕಾಂಗಿ ಮಲ್ಲ ಹೊರತು ಆಟ ಆಡ್ತಿದ್ದೆ ನಾನೇ ಮಾಡಬೇಕು ಅಂತ. ಅದಾಗ ನಾನು ಒಂದು ದಿವಸ ಆಟ ಆಡ್ತಿದ್ದೆ. ಇದ್ದಾಗ ಹಂಸಲೇಖ ಮಾಡಿಸಿ ಯಾರು ಮಾಡ್ತೀನಿ ಅಂತ ಹೇಳಿದ್ರು. ಹಂಸಲೇಖ ಮಾಡಿದ್ರೆ ಇನ್ನೂ ಖುಷಿ ಇದೆ ನನಗೆ, ಯಾರು ಬೇಡ ಅಂತಾರೆ. ಯಾಕೆಂದರೆ ಇವತ್ತಿನ ಜನ್ರೇಷನ್ಗೆ ಹೊಸಬರು ಏನು ಬರ್ತಾ ಇದ್ದಾರೆ, ಸಾಹಿತ್ಯ, ಸಂಗೀತ, ತೆರೆ ಮೇಲೆ ಎಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲೆಲ್ಲ ಒಂದು ಕಡೆ ತುಂಬ ಬೇರೆಯವರು ಆಡ್ಕೊಳೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. ನೀವು ಮತ್ತೆ ಅವರೆಲ್ಲ ಸ್ಫೂರ್ತಿ ಆಗುವಂಥ ಬಂದಿಲ್ಲ ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತೆ ಅವರು ಕೊಟ್ಟಿದ್ದಾರೆ ಕಣ. ಇವತ್ತೆಲ್ಲ ಒಂದೆರಡು ಗಳಿಗೆ ಚೆನ್ನಾಗಿಲ್ಲ ಅಷ್ಟೇ, ಮಾಡ್ತಾರೆ, ಎಲ್ಲ ಹೋಗ್ತಾರೆ. ವಿ ಆರ್ ದೇರ್. ನಾವು ಇರೋದೇ ಸಿನಿಮಾ ಇಂಡಸ್ಟ್ರಿಗೆ, ನಾನು ಹುಟ್ಟಿರೋದೇ ಸಿನಿಮಾಗೋಸ್ಕರ. ನೀವೇನಂದ್ರೆ ಹೇಳಿ, ಸಿನಿಮಾಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ. ನನಗೋಸ್ಕರ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀರ ಸರ್. ಈಗ ಸೊ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರೋ ಸಾಂಗ್ಸ್ನ ನಾವು ಇವತ್ತಿಗೂ ಕೇಳ್ತಾ ಇರ್ತೀವಿ. ಸೊ ನಮ್ಮೆಲ್ಲರ ಆಸೆ ಏನು ಅಂತ ಅಂದರೆ, ಈಗ ಕ್ರೇಜಿ ಬ್ರಹ್ಮಗೆ ಅವ್ರು ಮ್ಯೂಸಿಕ್ ಮಾಡ್ತಾರೆ, ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಅದೇ ಹೂವು, ಅದೇ ಕೋಳಿ ಮರಿಗಳನ್ನ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ತುಂಬ. ಓಕೆನಾ? ಯಾರು ಆ ಥರ ಕಲರ್ಫುಲ್ ಆಗಿ ಸಿನಿಮಾ ಮಾಡ್ತಿಲ್ಲ. ಸೊ ನನ್ಗನ್ಸಿದ್ದು ಎಲ್ಲ ಗ್ರಾಫಿಕ್ಸಲ್ಲಿ ಮಾಡ್ತಿದ್ದಾರೆ ಬಿಡಿ, ಆದರೆ ನಿಮ್ಮ ಥರ ಹೆಣ್ಮಕ್ಳನ್ನ ನೀವು ಲೈಕ್ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ ಸರ್. ಸರ್ ನಾನು ಕರೆಕ್ಟಾಗಿ ನೀವು ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ತಿನ್ಸೋದು ಅದೆಲ್ಲ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಸೊ ನಿಮ್ಮಿಬ್ರು ಒಂದು ಕಾಂಬಿನೇಷನಲ್ಲಿ ಈ ಒಂದು ಈವೆಂಟ್ಗೆ ಒಂದು ಸಾಂಗ್ ಬರಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ, ನಿಮ್ಮ ಫ್ಯಾನ್ಸಿಂದ ಹಿಡಿದು. ಮಾಡಿ ಈ ಸಾಂಗ್, ಈ ಕಾರ್ಯಕ್ರಮಕ್ಕೆ ಒಂದು ಹಾಡು ಮಾಡ್ಬೇಕಂತ ನೀವು. ಅದೇನು ದೊಡ್ಡ ವಿಷಯ. ನೀವು ಹಾಡು ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಯಾರು ಹಾಡು ಮಾಡ್ಬೇಕು ಸರ್. ನಾವು ಇರೋದೇ ಹಾಡು ಮಾಡೋಕ್ಕೆ. ನಾವು ಇದು ಕಡೆ ಹಾಡು. ಈ ಶೋಗೆ ನಾವು ಒಂದು ಹಾಡು ಮಾಡದೇ ಇರ್ತೀವಿ. ಆ ಹಾಡು ಹೆಂಗೆ ಹುಟ್ಟುತ್ತೆ ಅನ್ನೋದೇ ಕುತೂಹಲ. ಅದು ಶೋಲಿರುತ್ತೆ ಸರ್. ನಿಮ್ಮಿಬ್ರದ್ದು ಈ ಸಾಂಗು ಒಂದು ಹಾಡಿಗೆ ಇನ್ಸ್ಪಿರೇಷನ್ ಇರುತ್ತೆ. ಇನ್ಸ್ಪಿರೇಷನ್ ಪಕ್ಕದಲ್ಲಿರುತ್ತೆ. ಅವರು ಹೇಗೆ ಇನ್ಸ್ಪೈರ್ ಮಾಡ್ತಾರೆ ಅದನ್ನ ನೋಡಿ ಆ ಇನ್ಸ್ಪಿರೇಷನ್ ತಗೊಂಡು ನಾವು ಹೇಗೆ ಹಾಡು ಮಾಡ್ತೀವಿ ಅನ್ನೋದು ಚೆಕ್ ಮಾಡಿ, ಆವಾಗ ಹೂ ಇಸ್ ಕ್ರೇಜಿ, ಹೂ ಇಸ್ ಬ್ರಹ್ಮ ಎಲ್ಲ ಗೊತ್ತಾಗುತ್ತೆ. ನೀವು ಕರೆದ್ರೆ ಖಂಡಿತ ನಾವು ಬಂದು ನಾವು ಚೆಕ್ ಮಾಡ್ತೀವಿ ಸರ್. ನೀನು ಏನಂದ್ರೆ ಬ್ಯಾಕ್ ಲೈಟ್ ಅಲ್ಲಿ ಇದೆಯಾ, ನಿನ್ನ ಮುಖ ಕಾಣಿಸ್ತಾ ಇಲ್ಲ ಸರ್. ಇನ್ನೊಂದು, ಈಗ ನೀವು ಮಾಡಿರೋ ಸಾಂಗ್ ಈಗ ವೈರಲ್ ಆಗ್ತಿದೆ. ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ ಅಂತ. ನಾನು ಆ್ಯಸ್ ಎ ಹುಡುಗಿಯಾಗಿ ಪ್ರಶ್ನೆ, ಯಾಕೆ ಹುಡುಗರ್ಗೆ ಒಂದು ಸಾಂಗ್ ಬರ್ತಿಲ್ಲ ನೀವು ಅಂತ ಹೇಳ್ಬಿಟ್ಟು. ಸರ್ ನಿಮ್ಮ ಸಾಂಗ್ ಈಗ ವೈರಲ್ ಆಗ್ತಿದೆ ಸರ್, ನೀವು ನೋಡಿದ್ದೀರಾ ಅಂತ ಅನ್ಸುತ್ತೆ. ಸಖತ್ತಾಗಿದೆ ಲಿರಿಕ್ಸ್, ನಾವು ಈಗ ಕೇಳ್ತಾ ಇದ್ದೀವಿ. ರೀಸೆಂಟ್ ನೋಡಿದ್ದಾರೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ನಿಮ್ ತರ ಯಾರು ತೋರ್ಸಲ್ಲ ಸರ್ ಅಂತ. ಈಗಾಗಲೇ ಗಂಡ್ಮಕ್ಳು ಬರೀ ಅಂತೀಯ, ನೀನೇನು ಹೇಳಿದ್ದು. ನೀವು ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತಿರಲ್ಲ, ಹಿಂಗೆ ಹೇಳಿದ್ಬಿಟ್ಟು ಹಿಂಗೆ ಹಾಕಿ ಆ ಥರ ಮಾಡಲ್ಲ ಅಂತ ಹೇಳಿದ್ದು. ಆದರೆ ಯಾವ ಏನು ಹುಡುಗಿರೆ ಯಾಕೆ ಹಿಂಗೆ ಹಾಡ್ತೀರಿ ಅಂತ ಹೇಳ್ಬಿಟ್ಟು ಹುಡುಗಿರ ಬಗ್ಗೆನೇ ಯಾಕೆ ಬರೋದ್ರಿ? ನೀವು ಇಬ್ಬರು ಕಾಂಬಿನೇಷನಲ್ಲಿ ಹುಡುಗರ ಬಗ್ಗೆನೂ ಒಂದು ಸಾಂಗ್ ಬರ್ಬೋದಿತ್ತಲ್ಲ ಅನ್ನೋದು ನನ್ನ ಪ್ರಶ್ನೆ ಸರ್, ಅದೇ ಹುಡುಗಿಯಾಗಿ. ಅದಕ್ಕೆ ನೀನು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಿ ಹುಡುಗರ ಬಗ್ಗೆ ಕರೆದೇ ಒಂದು ತಗೊಂಬ, ಒಂದು ಸಿಟ್ಯುವೇಶನ್ ತಗೊಂಬ. ಈ ಕಡೆ ಯಾರು ಇಲ್ವಾ ಕೇಳೋರು? ರವಿ ಸರ್, ರವಿ ಸರ್ ಇಲ್ಲಿ ಸರ್. ಈಗ ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಬಹುಶಃ ಸರ್ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಬ್ರಹ್ಮನ್ ಅಂತ ಇಬ್ಬರು ಹುಡ್ತಾರೆ ಅಂತ ಸರ್. ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಮೋಸ್ಟ್ಲಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಸ್ಟಾರ್ ಮತ್ತೆ ಬ್ರಹ್ಮ ಹುಡ್ತಾರೆ ಅಂತ. ಬ್ರಹ್ಮನ್ ಗೊತ್ತಿತ್ತ ಅಂತನಾ? ಬ್ರಹ್ಮಂಗೆ ಹೆಂಗೆ ಗೊತ್ತಿರ್ತೀರಿ? ನಮ್ಮ ಅಪ್ಪನ ಗೊತ್ತಿತ್ತು ಅಷ್ಟೇ. ಸರ್, ಆ್ಯಕ್ಚುಲಿ ಈ ಇಡೀ ವೇದಿಕೆಗೆ ಒಂದು ಹೆಸರು ಮಿಸ್ ಆಗಿದೆ, SP ಬಾಲಸುಬ್ರಹ್ಮಣ್ಯಂ ಅವತ್ತು. ನಿಮ್ಮ ಇಬ್ಬರ ಕಾಂಬಿನೇಷನಲ್ಲಿ ಹೈಯೆಸ್ಟ್ ಹಾಡುಗಳನ್ನ ಹಾಡಿರೋದು ಅವರೇ ಅಂತ ನಾವು ಅನ್ಕೋತೀವಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರನ್ನ ನೆನಪಿಸ್ಕೊಳ್ಳೋದಂತ? ಸಿ, ಸಮ್ ಪೀಪಲ್ ಆರ್ ನೆವರ್ ಫರ್ಗಾಟನ್. ಯು ಕೆನಾಟ್ ಇವನ್ ಸೇ ದೇ ಆರ್ ನೋ ಮೋರ್. ಪ್ರತಿದಿನ ಪ್ರತಿ ಹಾಡು ಕೇಳಿದಾಗಲೂ ನಮ್ಮ ಮುಸುಳು ಅವರು ಬೆರ್ತೋಗಿದ್ದಾರೆ. ಸೊ ನಾವು ಅವ್ರು ಇಲ್ಲ ಅಂತ ಅಂದ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು. ಹಿ ಲಿವ್ಸ್ ಎವ್ರಿ ಡೇ ವಿತ್ ಅಸ್ ಅಷ್ಟೇ. ವಿ ಹ್ಯಾವ್ ಟು ಸಮಟೈಮ್ಸ್ ಪ್ರಾಕ್ಟಿಕಲ್ ವಿ ಹ್ಯಾವ್ ಟು ಅಗ್ರಿ, ಬಟ್ ವಿ ಹ್ಯಾವ್ ಟು ಲೀವ್. ನಾನು ಯಾವಾಗ ಎಲ್ಲರೂ ಒಂದೇ ಮಾತು ಹೇಳ್ದಲ್ವ, ಸತ್ತವ್ರು ಯಾರು ಸಾಯೋದಿಲ್ಲ, ಮರೆತರೆ ಮಾತ್ರ ಸಾಯ್ತಾರೆ. ನೆವರ್ ಫರ್ಗೆಟ್, ಕೀಪ್ ದೆಮ್ ಅಲೈವ್.
ಇವತ್ತು ನಮ್ಮ ಮಾಡ್ಕೊಂಡು ಮೆಲಕಾಗ್ತಿರೋ ಪ್ರೇಮ್ಲೋಕ ಜೀವಂತ 40 ವರ್ಷ ಆದರೂ ಈ ಪ್ರೇಮ್ಲೋಕ ಜೀವಂತವಾಗಿತ್ತು ನಮ್ಮನ್ನು ಕರೆದು ಇವತ್ತು ಪ್ರೇಮ್ಲೋಕ ಹಾಡು ಹೇಳ್ತೀರಿ ಅಂದ್ರೆ ಏನಕ್ಕೆ? ಬಿಕಾಸ್ ಯು ಲವ್ ಯು ಕೀಪ್ ಪ್ರೇಮ್ಲೋಕ ಲೈಕ್ ಸೋ ಫಾರ್. ಮಧ್ಯಾಹ್ನ ನಾವು ಎಷ್ಟೇ ಪಿಕ್ಚರ್ ಮಾಡಿದ್ರು ಕೂಡ ನಾನು 100 ಪಿಕ್ಚರ್ ದಾಟಿದೆ, 500 ಪಿಕ್ಚರ್ ದಾಟಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಯು ಸ್ಟಿಲ್ ರಿಮೆಂಬರ್ ದಿ ಫಸ್ಟ್ ಪಿಕ್ಚರ್ ಅಲ್ವಾ? ಸೊ ಯು ನೆವರ್ ಕೇಳಿ ಪ್ರೇಮ್ಲೋಕ ಟಿಲ್ ಟುಡೇ. ಇವತ್ತಿಗೂ ಆ ಸಿನಿಮಾ ದುಡ್ಡು ಮಾಡ್ತಾ ಇದೆ, ಇವತ್ತಿಗೂ ದುಡ್ಡು ಮಾಡ್ತಾ ಇದೆ, ಅವತ್ತಿಗಿಂತ ಇವತ್ತು ದುಡ್ಡು ಜಾಸ್ತಿ ಮಾಡಿಕೊಡ್ತಾ ಇದೆ. ಸೊ ದಟ್ ಈಸ್ ಅವರ್ ಮೆಮೊರೀಸ್. ನೀವು ಯು ಶುಡ್ ಕೀಪ್. ನಮ್ಮ ಅಪ್ಪನ ಉಳಿಸ್ಕೊಂಡಿಲ್ಲ ನಾನು ಇಲ್ಲಿ ಹಂಗೆ. ನಮ್ಮಪ್ಪ ಇವತ್ತು ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅಂದ್ಕೊಂಡೆ. ನೀವು ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ, ನೀವೆಲ್ಲ ನಕ್ಕಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ. ಸಿನಿಮಾ ಅವರ ಒಂದು ಫಸ್ಟ್